ನಾವು ಮಾಡುವ ಕೆಲಸ ನಮಗೆ ಆರ್ಥಿಕ ಕಷ್ಟಗಳನ್ನು ತಂದೊಡ್ಡುತ್ತವೆ. ಮನೆಯಲ್ಲಿ ಗೃಹಿಣಿ ಮಾಡೋ ಕೆಲವು ಕೆಲಸಗಳು ಕಷ್ಟಗಳನ್ನು ತರುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ನಿಪುಣರು ಹೇಳುತ್ತಾರೆ. ಮನೆಯಲ್ಲಿ ಗೃಹಿಣಿ ಕೆಲವು ಮಾಡಬಾರದ ಕೆಲಸಗಳು ಮಾಡಿದರೆ ಲಕ್ಷ್ಮೀದೇವಿ ಮನೆಗೆ ಬರಲು ನಿರಾಕರಿಸುತ್ತಾಳೆ. ಇದರಿಂದ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತವೆ. ರಾತ್ರಿ ಸಮಯದಲ್ಲಿ ಅಕ್ಕಪಕ್ಕದ ಮನೆಯವರು ಹಾಲು ಮಜ್ಜಿಗೆ ಕೇಳಿದರೆ ನಾವು ಕೊಡ್ತೀವಿ. ಆದರೆ ಹಾಲು ಲಕ್ಷ್ಮೀದೇವಿಗೆ ಸಮಾನ. ಅಂತ ಹಾಲು ಮತ್ತು ಮೊಸರನ್ನು ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಮನೆಯ ಲಕ್ಷ್ಮೀದೇವಿಯನ್ನು ನೀವೇ ಆಚೆ ಕಳಿಸಿದ ಹಾಗೆ ಆಗುತ್ತದೆ. ಅಡುಗೆ ಮನೆಯಲ್ಲಿ ಆಹಾರವನ್ನು ತಯಾರು ಮಾಡುತ್ತೇವೆ. ಅಂತಹ ಅಡುಗೆ ಮನೆಯಲ್ಲಿ ಲಕ್ಷ್ಮೀದೇವಿ ಮತ್ತು ಅನ್ನಪೂರ್ಣ ದೇವಿ ಇರುತ್ತಾರೆ. ಆದ್ದರಿಂದ ಸಂಜೆ ಸಮಯದಲ್ಲಿ ಮನೆಯಲ್ಲಿ ಎಂಜಲು ಪಾತ್ರೆಗಳು ಮತ್ತು ತಟ್ಟೆಗಳನ್ನು ಇಡಬಾರದು. ಅಷ್ಟೇ ಅಲ್ಲದೆ ಸ್ತ್ರೀಯರು ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ ಪಾತ್ರೆಗಳು ಮತ್ತು ಸ್ಟವ್ ಅನ್ನು ಖಚಿತವಾಗಿ ಶುಭ್ರ ಮಾಡಿ ಅನಂತರವೇ ಮಲಗಬೇಕು. ಸ್ತ್ರೀಯರು ಸಂಜೆ ಸಮಯದಲ್ಲಿ ಊಟ ಮಾಡುವುದು, ನಿದ್ರೆ ಮಾಡುವುದು ಮಾಡಲೇಬಾರದು. ಮನೆಯಲ್ಲಿ ಗಂಡ ಮಕ್ಕಳು ಬೇರೆಯವರ ಜೊತೆ ಸಂಜೆ ಸಮಯದಲ್ಲಿ ಜಗಳಗಳನ್ನು ಮಾಡಿಕೊಳ್ಳಬಾರದು. ಸಂಜೆ ಸಮಯದಲ್ಲಿ ತಲೆಗೆ ಎಣ್ಣೆಯನ್ನು ಇಡಬಾರದು. ತಲೆ ಬಾಚುವುದು ಕೂಡ ಮಾಡಬಾರದು. ಇದು ದರಿದ್ರವನ್ನು ತಂದುಕೊಡುತ್ತದೆ. ಸೂರ್ಯೋದಯದ ಸಮಯಕ್ಕೂ ಮುಂದೆ ಮನೆಯನ್ನು ಶುಭ್ರವಾಗಿ ಮಾಡಿಕೊಳ್ಳಬೇಕು. ಪೊರಕೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ಮಾತ್ರವೇ ಇಡಬೇಕು. ಬೇರೆ ಯಾವ ದಿಕ್ಕಿನಲ್ಲೂ ಕೂಡ ಇಡಬಾರದು. ಹೆಣ್ಣು ಮಕ್ಕಳು ಮಲಗುವ ಮುನ್ನ ಕೂದಲನ್ನು ಬಿಟ್ಟು ನಿದ್ರೆ ಮಾಡುತ್ತಾರೆ. ಇದು ಅಸಹ್ಯವಾಗಿರುತ್ತದೆ. ಆದರೆ ಹೀಗೆ ಮಾಡುವುದು ಸರಿಯಲ್ಲ. ಕೂದಲು ಬಿಟ್ಟು ಮಾಡುವ ಕೆಲಸಗಳು ಮನುಷ್ಯ ಮಾಡುವುದಲ್ಲ, ರಾಕ್ಷಸರು ಮಾಡೋ ಕೆಲಸ. ಅಷ್ಟೇ ಅಲ್ಲದೆ ಇದು ಜ್ಯೇಷ್ಠ ಲಕ್ಷ್ಮಿಗೆ ಆಹ್ವಾನ. ಉಪ್ಪು ಅಂದರೆ ಲಕ್ಷ್ಮೀದೇವಿಗೆ ಎಷ್ಟೋ ಇಷ್ಟ. ಆದ್ದರಿಂದ ರಾತ್ರಿ ಸಮಯದಲ್ಲಿ ಚಿಕ್ಕ ಪಟ್ಟಣಗಳ ಹಾಗೆ ಕಟ್ಟಿ ಎಲ್ಲ ಕೋಣೆಗಳಲ್ಲಿ ಇಡಬೇಕು. ಬೆಳಗಾದ ಮೇಲೆ ಮನೆಯ ಗೃಹಿಣಿ ಯಾರ ಜೊತೆಯೂ ಮಾತನಾಡದೆ ಉಪ್ಪನ್ನು ತೆಗೆದು ಯಾರೂ ತುಳಿಯದ ಪ್ರದೇಶದಲ್ಲಿ ಹಾಕಬೇಕು. ಹೀಗೆ ಮಾಡಿದರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗಿ ಲಕ್ಷ್ಮೀದೇವಿ ಮನೆಯಲ್ಲಿ ಸ್ಥಿರವಾಗಿ ವಾಸವಿರುತ್ತಾಳೆ. ಇನ್ನೂ ಇಂತಹ ಆಸಕ್ತಿಕರ ವಿಷಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.